ಕುಂದಾಪುರ ತಾಲೂಕಿನ ಕೆದೂರಿನಲ್ಲಿ ಪ್ರಕೃತಿ ಮಡಿಲಲ್ಲಿ ಪುರಾತನವಾದ ಗುಡಿ ಇಲ್ಲದ ಉದ್ಭವವಾದ ಕೆರೆಕಟ್ಟೆ ಗಣಪನ ವಿಗ್ರಹ ಬಿಸಿಲು ಮಳೆಯೆನ್ನದೆ ಪ್ರಕೃತಿಯ ಪ್ರಶಾಂತತೆಯ ನಡುವೆ ಎಲ್ಲ ಭಕ್ತಾದಿಗಳ ತಾಣವಾಗಿ ನೆಲೆ ನಿಂತಿರುವ ಕ್ಷೇತ್ರ. ಪರಶುರಾಮ ಸೃಷ್ಟಿಯ ಈ ಕರಾವಳಿಯಲ್ಲಿ ದೇವಾಲಯಗಳ ನಾಡು ಎಂದು ಕರೆಯಲ್ಪಡುವ ಈ ಪ್ರದೇಶದಲ್ಲಿ ಕೆರೆಕಟ್ಟೆ ಗಣಪನಿಗೆ ಅದರದೇ ಆದ ಐತಿಹ್ಯವಿದೆ. ಅನಾದಿ ಕಾಲದಿಂದಲೂ ಈ ಸ್ಥಳದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ. ನನ್ನ ಹೆಸರು ಸದಾನಂದ ಶೆಟ್ಟಿ ಅಂತ. ಕೆರೆಕಟ್ಟೆ ದೇವಸ್ಥಾನ ಕೆದೂರು ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಕಳೆದ 2 ವರ್ಷಗಳಿಂದ ಕೆಲಸ ಪ್ರಾರಂಭಿಸಿದ್ದೇನೆ. ಈ ದೇವಸ್ಥಾನಕ್ಕೆ ಇದು ಮೊದಲು ಕೆರೆ ಕಟ್ಟೆಯಲ್ಲಿ ಒಂದು ಗಣಪತಿ ವಿಗ್ರಹ, ಸುತ್ತಮುತ್ತಲು ಸುಮಾರು 1,000 ಎಕರೆ ಜಮೀನಿನ ಮಾಡ್ತಕ್ಕಂಥ ರೈತರಿದ್ದು, ಈ ರೈತರು ಈ ದೇವಸ್ಥಾನ ಈ ದೇವರ ಕಲ್ಲಿಗೆ ತಾವು ಬೆಳೆದಿರತಕ್ಕಂಥ ಏನು ಕೃಷಿ ಇದೆ ಅದನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡಿ ಹೋಗ್ತಾರೆ. ಅವರಿಗೂ ನಂಬಿಕೆ ಇದೆ, ದೇವರಿಗೆ ನಾವು ಅರ್ಪಿಸೋದ್ರಿಂದ ಮುಂದಿನ ವರ್ಷವೂ ಸಹ ನಾವು ಒಳ್ಳೆ ಬೆಳೆ ಬೆಳಿತೇವೆ ಅಂತ. ಮತ್ತು ತಮ್ಮ ಇಷ್ಟಾರ್ಥ ಕಷ್ಟ ಬಂದಾಗ ದೇವರ ಹತ್ರ ಬೇಡಿಕೊಳ್ತಾರೆ, ಅದು ನೆರವೇರ್ತಾ ಇದೆ. ಇದರಿಂದ ಈ ಸುತ್ತಮುತ್ತಲಿನ ಈ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಈ ಗಣಪತಿ ಮೇಲೆ ಅಗಾಧವಾದಂಥ ಒಂದು ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಯಾರು ಕೆಲಸಕ್ಕೆ ಬಂದರೂ ಸಹ ಅವರೆಲ್ಲರೂ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಪಾಸಿಟಿವ್ ಎನರ್ಜಿ ನೋಡಿದರೆ ನನಗೆ ಇಲ್ಲಿ ಬರ್ತಕ್ಕಂಥ ಪಶ್ಚಿಮದ ಗಾಳಿ, ಪೂರ್ವದ ಗಾಳಿ, ಸುತ್ತಮುತ್ತಲ ಬಯಲು ಪ್ರದೇಶ, ಆ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಎಂಬಂಥ ಒಂದು ಮನೋಭಾವನೆ ನಮಗೆಲ್ಲರಿಗೂ ಬಂದಿದೆ. ನಾನು ಅರುಣ್ ಕುಮಾರ್ ಶೆಟ್ಟಿ, ಕೆದೂರು ಈ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಕೆದೂರಿನ ಯುವ ಪಡೆ ಸುಮಾರು 100-150 ಜನರ ಯುವ ಪಡೆಯಲ್ಲಿ ನಮ್ಮ ಜೀರ್ಣೋದ್ಧಾರ ಕಾರ್ಯಕ್ರಮವು ಮುಗಿದಿರುತ್ತದೆ. ಮುಂದೆ ಸಹ ಈ ದೇವಸ್ಥಾನವು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಪೂಜಾ ವಿಧಾನಗಳಿಂದ ಮುಂದುವರಿಸಿಕೊಂಡು ಹೋಗಬೇಕನ್ನೋದು ನಮ್ಮ ಎಲ್ಲ ಯುವಕರ ಸಂಕಲ್ಪ ಆಗಿದೆ. ಅದೇ ರೀತಿಯಲ್ಲಿ ಸಹ ನಮ್ಮ ಭಟ್ರು ಸಹ ನಮ್ಮ ಜೊತೆಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ನಿತ್ಯ ಪೂಜೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಕಂಡಾಗ ವಿದಿನ್ 10 ನಿಮಿಷದಲ್ಲಿ ನಾನು ಕೊಡ್ತೀನಿ ಅಂತೇಳಿ ಎಲ್ಲರೂ ಅವರ ಹೆಸರನ್ನು ನೋಂದಾಯಿಸಿ 1 ವರ್ಷದ ಪೂಜೆಯನ್ನು ಈಗಾಗಲೇ ನೋಂದಾಯಿಸಿಕೊಂಡಿರುತ್ತಾರೆ. ಹಾಗೆ ನಾವೆಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ಪ್ರತಿ ಸಂಕ್ರಾಂತಿ ದಿವಸ ಒಬ್ಬೊಬ್ಬರದ್ದು ಒಂದೊಂದು ಗಣಹೋಮ ಸೇವೆ, ಮಧ್ಯಾಹ್ನ ಒಂದು ಅನ್ನದಾನ ಸೇವೆ ಇಟ್ಕೊಳ್ಬೇಕಂತ ಮಾಡಿದ್ದೇವೆ. ಹಾಗೆ ಪ್ರತಿ ಮಂಗಳವಾರ ರಂಗಪೂಜೆ ಸೇವೆಯನ್ನು ಪ್ರತಿಯೊಬ್ಬರು ಭಕ್ತಾದಿಗಳು ಕೊಡಬೇಕು. ನಾನು ಮುಂದು ಅಂತೇಳಿ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರಂದರೆ ಆ ಮಹಾಗಣಪತಿಯ ಶಕ್ತಿ ಎಷ್ಟಿದೆ ಅಂತ ಹೇಳಿ ನಮ್ಗೆ ಇವಾಗಲೇ ಅರ್ಥ ಆಗ್ತಾ ಇದೆ. ಮುಂದೊಂದು ದಿನ ಈ ದೇವಸ್ಥಾನದಲ್ಲಿ ನಮಗೆ ಒಂದು ಕೆರೆ ಕಟ್ಟೆ ಅಂದರೆ ದೊಡ್ಡದೊಂದು ಕೆರೆ ಇದೆ, ಆ ಕೆರೆ ಜೀರ್ಣೋದ್ಧಾರ ಆಗಬೇಕು. ಅದು ಮುಂದೊಂದು ದಿನ ನಮ್ಮ ಸದಾನಂದ ಶೆಟ್ಟರ ನೇತೃತ್ವದಲ್ಲಿ ಆಗ್ತದೆ ಅಂತೇಳಿ ನಮಗೆಲ್ಲರಿಗೂ ಒಂದು ವಿಶ್ವಾಸ ಇದೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟ ಮಠ ಹಾಗೂ ಎದುರಿಗೆ ಶಿವನ ದೇವಾಲಯವಿದೆ. ಇಂತಹ ಪ್ರದೇಶದಲ್ಲಿ ಕೆರೆಕಟ್ಟೆ ಗಣಪನಿಗೆ ಸಮೀಪದಲ್ಲೇ ಇರುವ ಪವಿತ್ರವಾದ ಕೆರೆಯ ನೀರಿನಿಂದ ತೀರ್ಥ ಅಭಿಷೇಕ ಹಾಗೂ ನಿತ್ಯ ಪೂಜೆಗಳು ನಡೆದುಕೊಂಡು ಬಂದಿದ್ದು, ಇಂದಿಗೂ ಪ್ರಧಾನ ಅರ್ಚಕರಾದ ಶಂಕರ ಭಟ್ ಮನೆತನದವರು ಗಣಪತಿಗೆ ನಿತ್ಯ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ನನ್ನ ಹೆಸರು ಶಂಕರ ಭಟ್ ಅಂತಲೇ. ನಾನು ಒಂದು 60 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂತ ಬಂದಿದ್ದೆ. ಹಿಂದೆ ಅದು ಸಣ್ಣ ಒಂದು ಶಿಲೆ ಥರ ಇದ್ದಿತ್ತು. ಇವಾಗ ಊರಿನವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕಂತ ಅಪೇಕ್ಷೆ ಮೇರೆಗೆ ಅದೇನೋ ಆಯಿತು. ಇಲ್ಲಿವರೆಗೆ ಇಲ್ಲಿ ಮೊದಲು ಇದ್ದದ್ದು ಒಂದು ಗಣಪತಿ ಅಷ್ಟೇ. ಅಷ್ಟಮಂಗಲ ಇಟ್ಟಾವಾಗ ಈ ಪರಿವಾರ ಎಲ್ಲ ಬೇಕು ಅಂಥೇಳಿ ಈಗ ಬ್ರಹ್ಮ, ಬೊಬ್ಬರಿಯ, ಹಾಯ್ಗುಳಿ ಅಂತ ಎಲ್ಲ ಈಚೆಗೆ ಹಿಂದ್ಗಡೆ ನಾಗ ಉಂಟು, ನಾಗದೇವರು, ಅದನ್ನೆಲ್ಲ ಪ್ರತಿಷ್ಠೆ ಮಾಡಿ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ವರ್ಷಂಪ್ರತಿ ಈ ಮೂಢ ಗಣಪತಿ ಅಂತ ಹೇಳಿ ಒಂದು 108 ಕಾಯಿ ಮಾಡುವಂಥ ಒಡೆಯುತ್ತೆ. ಮತ್ತು ಇನ್ನು ಕುರುಬು, ಪಂಚಗಜ್ಜಾಯ, ಗಣಹೋಮ ಇಂಥ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಬರ್ತಿದ್ದರು ಜನರು, ಊರಿನವರು. ನಾವು ಮಾಡಿಸಿಕೊಡ್ತೇವೆ ಅವರಿಗೆ. ನನ್ನ ಹೆಸರು ಹರ್ಷವರ್ಧನ್ ಶೆಟ್ಟಿ ಅಂತ. ನಾನು ಪ್ರಸ್ತುತ ಚೇತನಾ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗಲೇ ನಾವು ಕೆದೂರಿನ ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಒಂದು ಗಣಪತಿ
ಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲಿಯ ಲೋಕಲ್ ಹುಡುಗರು, ಸಾಧಾರಣ ಒಂದು 100 ಹುಡುಗರು ಭಾಳ ಆಸಕ್ತಿಯಿಂದ ಇಲ್ಲೊಂದು ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಕೆದೂರಿನ ಪ್ರಥಮ ಪ್ರಜೆ ಆದಂಥ ಶ್ರೀಯುತ ಕೆ ಸದಾನಂದ ಶೆಟ್ಟಿ ಅವರಲ್ಲಿ ಮನವಿ ಮಾಡಿದಾಗ ಮಕ್ಕಳ ಒತ್ತಾಯದ ಮೇರೆಗೆ ಆಯಿತು ಅಂತ ಹೇಳಿ ಗಣಪತಿ ಗುಡಿಯನ್ನು ನಿರ್ಮಾಣ ಮಾಡುವಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ದೇವಸ್ಥಾನವನ್ನು ನಾವು ಅಷ್ಟಮಂಗಳದಲ್ಲಿ ಸೂಚಿಸಿದಂತೆ ಸುಮಾರು ಸಮಸ್ಯೆಗಳನ್ನು ನೀವು ಎದುರಿಸ್ತೀರಿ, ಹಲವಾರು ವಿಘ್ನಗಳು ಬರುವಂಥ ಒಂದು ಸಂಭವ ಇದೆ. ಆದರೆ ಇದನ್ನು ಎದುರಿಸಿ ಮೆಟ್ಟಿ ಮುಂದೆ ಹೋಗುವಂಥ ಧೈರ್ಯ ಇದ್ರೆ ಮಾತ್ರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದಾಗ ಅದನ್ನು ನಾವು ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನ ಪಡೆದುಕೊಂಡು ಉತ್ತಮವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡುವಲ್ಲಿ ತಮ್ಮೆಲ್ಲರ ಊರವರು ಪರವೂರಿನವರು ಎಲ್ಲರೂ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬರುವಂಥ ದಾರಿ ಇವಾಗ ನ್ಯಾಷನಲ್ ಹೈವೇ NH 66 ಇಂದ ಒಳಗಡೆ ಬಂದಾಗ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಗಣಪತಿ ಗುಡಿ, ಕೆದೂರಿಂದ ತೆಕ್ಕಟ್ಟಿಂದ ಕೆದೂರಿಗಿರುವಂಥ ಕೇವಲ 4 ಕಿಲೋಮೀಟರ್. ಗಣಪತಿ ಗುಡಿಯಿಂದ ಒಕ್ಕೋಡಿ ಕ್ರಾಸಲ್ಲಿ ಹೋಗಿ ಹೂವಿನಕೆರೆ ಕ್ರಾಸಿಗೆ ಹೋಗಿ ಜಾಯಿಂಟ್ ಮಾಡಿದ್ರೆ ಅಲ್ಲಿ 4 ಕಿಲೋಮೀಟರ್. ತದನಂತರ ಲೆಫ್ಟಿಗೆ ಹೋದರೆ ನೇರವಾಗಿ ದಬ್ಬಿಕಟ್ಟೆ ಹುಣಸಮುಖಿ ಅಲ್ಲೂ 4 ಕಿಲೋಮೀಟರ್. ಮಧ್ಯ ಭಾಗದಲ್ಲಿ ಈ ಒಂದು ಗಣಪತಿ ಗುಡಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಎಲ್ಲರಿಗೂ ಬರಲಿಕ್ಕೆ ಹೋಗಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಈ ಬಯಲು ತಟ್ಟದಲ್ಲಿ ಹರಿವ ತೊರೆ ಉದ್ಭವ ಗಣಪತಿಯ ಸನಿಹದಲ್ಲಿದ್ದರೂ ಯಾವುದೇ ಸಂದರ್ಭದಲ್ಲಿ ಮುಳುಗದಿರುವುದು ಇಲ್ಲಿನ ವಿಶೇಷವಾಗಿದೆ. ಪ್ರಕೃತಿಯನ್ನೇ ಗುಡಿಯಾಗಿಸಿಕೊಂಡ ಕೆರೆಕಟ್ಟೆ ಗಣಪ ನಂಬಿದವರನ್ನು ಕೈಬಿಡದ ಮಹಾನ್ ಶಕ್ತಿಯನ್ನು ಹೊಂದಿದ್ದಾನೆ. ನನ್ನ ಹೆಸರು ವಿನೋದ್ ಹೆಗ್ಡೆ ಅಂತ. ನಾನು ಕೆದೂರಿನ ನಿವಾಸಿಯಾಗಿದ್ದು ಇಲ್ಲೇ ಹುಟ್ಟಿ ಬೆಳೆದು ಇದೇ ಪರಿಸರದ ಸುತ್ತಮುತ್ತದಲ್ಲಿ ನಾವು ಆಟ ಆಡಿಕೊಂಡು ಬಂದಿರ್ತೀವಿ. ಕೆರೆಕಟ್ಟೆ ಅನ್ನೋದು ಆ್ಯಕ್ಚುಲಿ ನಮಗೆ ಒಂಥರ ಇಮೋಷನ್. ಸೊ ನಾವು ನಮ್ಮ ಕಾಲಾವಧಿಯಲ್ಲಿ ಇಲ್ಲಿ ಒಂದು ದೇವಸ್ಥಾನ ಆಗುತ್ತೆ ಅಂತೇಳಿ ನಾವು ಇಮ್ಯಾಜಿನ್ ಮಾಡಿರಲಿಲ್ಲ. ಸೊ ಅದು ನಮ್ಮ ಕನಸಾಗಿತ್ತು. ಅದು ಕನಸಾಗಿ ಉಳಿಯುತ್ತೆ ಅಂತೇಳಿ ತುಂಬ ದುಃಖ ಇತ್ತು. ಆದರೆ ಊರಿನ ದೊಡ್ಡವರು, ಹುಡುಗರು ಎಲ್ಲರೂ ಸೇರಿ ಆ್ಯಕ್ಚುಲಿ ಇಲ್ಲಿ ಮಾಡಿರುತ್ತಾರೆ. ಸೊ ನಮಗೆ ನಮ್ಮ ಕನಸು ಹೇಗಿತ್ತು ಅಂತ ಹೇಳಿದ್ರೆ ಇದು ಕೆರೆಕಟ್ಟೆ ಕ್ಷೇತ್ರ ಆಗಬೇಕಂತ ಕನಸಿತ್ತು. ಇವಾಗ ಹೋಗುತ್ತಿರೋ ಡೈರೆಕ್ಷನ್ ನೋಡಿದ್ರೆ ಅದೇ ರೀತಿ ಆಗ್ತಾ ಇದೆ. ಸೊ ಮೇಯ್ನಾಗಿ ನಾನು ತಿಳಿದ ಮಟ್ಟಿಗೆ ಊರಲ್ಲಿ ಡೆವಲಪ್ಮೆಂಟ್ಗಳು ಆಗ್ತಿರ್ಲಿಲ್ಲ. ಓಕೆ, ಎಲ್ಲೇ ಅಷ್ಟಮಂಗಲ ಪ್ರಶ್ನೆ ಇಟ್ಟರು ಏನೇ ಮಾಡಿದ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ತನಕ ಎಲ್ಲಿ ಕ್ಷೇತ್ರ ಆಗೋದಿಲ್ಲೋ ಊರು ಡೆವಲಪ್ಮೆಂಟ್ ಆಗೋದಿಲ್ಲ ಅಂತೇಳಿ ಒಂದು ಪ್ರತೀತಿ ಇತ್ತು. ಅದೇ ಮಾತು ಕೇಳ್ಕೊಂಡು ಬಂದಿದ್ವಿ. ಯಾವಾಗ ಕೆರೆಕಟ್ಟೆ ದೇವಸ್ಥಾನ ಮಾಡ್ತೀವಿ ಅಂತೇಳಿ ಯಾವಾಗ ಒಂದು ಅನೌನ್ಸ್ಮೆಂಟ್ ಆಯಿತು, ಆ ದಿನದಿಂದ ಊರಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳು ಸ್ಟಾರ್ಟ್ ಆಯಿತು. ಆಯಿತಾ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಹೋಟೆಲ್ಗಳು, ಆಮೇಲೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು. ಸೊ ರಿಯಲ್ ಎಸ್ಟೇಟ್ ಬೂಮ್ ಆಗಿದೆ. ಊರು ಅನ್ನೋದು ಆ್ಯಕ್ಚುಲಿ ಸಿಟಿ ಥರ ಆ್ಯಕ್ಚುಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಊರಲ್ಲಿ ಎಂದೂ ನೋಡರಿದ ರೀತಿಯಲ್ಲಿ ವೆಹಿಕಲ್ಗಳು, ಕ್ರೌಡ್ಗಳು ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಆ್ಯಕ್ಚುಲಿ ಇವಾಗ ನಮ್ಮ ಊರು ಹೇಗಾಗಿದೆ ಅಂತ ಹೇಳಿದ್ರೆ ಸುತ್ತಮುತ್ತ ಊರಲ್ಲಿ 10 ವರ್ಷದಲ್ಲಿ ಆಗಿರೋ ಡೆವಲಪ್ಮೆಂಟು ನಮ್ಮೂರಲ್ಲಿ 1 ವರ್ಷದಲ್ಲಿ ಆಗಿದೆ. ಸೊ ಇದು ನನ್ನ ಅನುಭವ ಆ್ಯಕ್ಚುಲಿ ದೇವಸ್ಥಾನ ಕಟ್ಟುವಾಗ ಆಗಿರುವಂಥದ್ದು. ಸೊ ಇದು ಕೂಡ ಮುಂದೆ ಆಣೆಗುಡ್ಡೆ ಕ್ಷೇತ್ರದಷ್ಟೇ ದೊಡ್ಡ ಕ್ಷೇತ್ರ ಆಗಲಿ ಬೆಳೆಯಲಿ ಅಂತೇಳಿ ನಾನು ಹಾರೈಸ್ತೇನೆ. ನನ್ನ ಹೆಸರು ಭಾನುಕೇಶ್ ಶೆಟ್ಟಿ ಅಂತ. ನನ್ನ ಜೀರ್ಣೋದ್ಧಾರ ಸಮಿತಿಯ ಒಂದು ಸದಸ್ಯ. ನಾವು ಇಲ್ಲಿ ಕೆರೆಕಟ್ಟೆ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಸುಮಾರು ಒಂದು 10 ವರ್ಷದಿಂದ ಒಂದು 5-6 ಟೀಮ್ ಟ್ರೈ ಮಾಡಿದೆ. ಕೇರಳಕ್ಕೂ ಹೋಗಿ ಬಂದಿದೆ, ಎಲ್ಲ ಕಡೆ ಹೋಗಿ ಅಟ್ಲೀಸ್ಟ್ ಒಂದು ಇದು ಮಾಡುವ ಅಂತ. ಬಟ್ ಯಾರಿಗೂ ಆಗಲಿಲ್ಲ. ಹೇಳಬೇಕಂದ್ರೆ ನಾವೇ ಎಲ್ಲ ಪುಣ್ಯವಂತರು. ನಾವೀಗ ಹುಡುಗರು ಏನಿದ್ದೀವಿ, ನಮ್ಮ ಒಂದು ಏಜಲ್ಲಿ ನಾವೊಂದು ಇದೊಂದು ಜೀರ್ಣೋದ್ಧಾರ ಮಾಡಿದ್ದೀವಿ ಅನ್ನೋ ಒಂದು ಪುಣ್ಯ. ಮತ್ತು ನಮ್ಮ ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರ ಬಗ್ಗೆ ಎಸ್ಪೆಷಲಿ ಹೇಳೋದಂದರೆ ಅವರಿಲ್ಲಾಂದರೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಗೆ ಇವತ್ತು ಗೊತ್ತು, ನಾವು ಅವ್ರ ದೇವಸ್ಥಾನ ಕಟ್ಟಿ ಕೊಟ್ಟರು ಅದನ್ನು ಅವ್ರು ಕಟ್ಟಿ ಕೊಟ್ಟು ನೆಕ್ಸ್ಟ್ ಮೂಮೆಂಟ್ ಹೋದ್ರೂ ನಮ್ಗೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗಲ್ಲ. ಆ ಥರ ಪರಿಸ್ಥಿತಿ ಇತ್ತು. ಅಷ್ಟು ಚೆನ್ನಾಗಿ ನಮ್ಗೆ ಒಂದು ದೇವಸ್ಥಾನ ಕಟ್ಟಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಸ್ಟಾರ್ಟ್ ಮಾಡುವಾಗ ನಮ್ಮ ಹತ್ರ ಏನಂದರೆ ಏನೂ ಇರಲಿಲ್ಲ. ಬಟ್ ಸ್ಟಾರ್ಟ್ ಮಾಡಿದವಾಗ ಎಲ್ಲರೂ ಒಂದಾದರು, ಎಲ್ಲ ವೈಮನಸ್ಸು ತೊಳೆದೋಗಿದೆ. ಈ ಮೂಲಕ ನಾನು ಹೇಳೋದಂದರೆ ಇದೊಂದು ಶಕ್ತಿಶಾಲಿ ಕ್ಷೇತ್ರ ಆಗೋದ್ರಲ್ಲಿ 2 ಮಾತಿಲ್ಲ.